ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಸ್ ಐ ಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಎಸ್ ಐ ಪಿ ಕ್ಯಾಲ್ಕುಲೇಟರು. ಸೊ ಇಲ್ಲೇನಾಗುತ್ತೆ ನಿಮಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್. ಓಕೆನಾ, ಸೊ ಯಾವುದೋ ಒಂದು ಚಿಟ್ ಫಂಡ್ ಕಟ್ತಾ ಇದ್ದೀರಾ ಅಥವಾ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಮಿನಿಮಮ್ ರೇಟ್ ಅಂದರೆ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ರಿಟರ್ನ್ಸ್ ಬಂದ್ರೂ ಓಕೆನಾ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಕೆಲವೊಬ್ರು ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಆಗ್ತಾ ಇರ್ತಾರೆ. ಓಕೆನಾ, ಸೊ PPF ಮಾಡ್ತಾ ಇರ್ತಾರೆ. ಕೆಲವೊಬ್ರು ಚಿಟ್ ಫಂಡ್ ಕಟ್ತಾ ಇರ್ತಾರೆ. ಸೊ ಅಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ SIPನಲ್ಲಿ ಆ ಥರ ಆಗಲ್ಲ. ಓಕೆನಾ, ನಿಮ್ಮ ಅಮೌಂಟು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಬಟ್ ಇನ್ವೆಸ್ಟ್ಮೆಂಟು ಲೈಕ್ ಅಂದರೆ ನೀವೇನು ಮಾಡ್ತೀರಾ, ನೀವು ಲಮ್ಸಮ್ ಆಗಿ ಅಥವಾ SIP ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅವರು ಆ ಮ್ಯೂಚುವಲ್ ಫಂಡ್ ಯಾರು ಇರ್ತಾರೆ ಅವರು ಸೊ ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಮತ್ತು ಸ್ಮಾಲ್ ಕ್ಯಾಪಿಟಲ್ಲು, ಮಿಡ್ ಕ್ಯಾಪಿಟಲ್ಲು ಮತ್ತು ಲಾರ್ಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ರಿಟರ್ನ್ಸ್ನ ಮಿನಿಮಮ್ ಅಲ್ಲೂ ಕೂಡ ನಿಮಗೆ ಸಿಗೋ ಥರ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ರಿಸ್ಕ್ ಫ್ರೀ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ. ಓಕೆನಾ, ಸೊ ಈಗ ಈಕ್ವಿಟಿ ಶೇರಲ್ಲಿ ಏನಾಗಿರುತ್ತೆ, ನೀವು ಇಂಟ್ರಾಡೇ ಮಾಡ್ತೀರಾ ಅಥವಾ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ಓನ್ ರಿಸ್ಕ್ ಇರುತ್ತೆ. ಓಕೆನಾ, ಬಟ್ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಆ ಥರ ರಿಸ್ಕ್ ಇರಲ್ಲ. ಸೊ ಎಕ್ಸಾಂಪಲ್ ನಾನೇನು ಅನ್ಕೊತೀನಿ, ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಚಿಟ್ ಫಂಡ್ ಕಟ್ತಾ ಇದ್ದೀನಿ, ಒಂದು 5,000 ಪರ್ ಮಂತ್ ಅಂತ ಅಂದ್ಕೊಳ್ಳಿ, 6,000 ಅಂದ್ಕೊಳ್ಳಿ. ಓಕೆನಾ, ಸೊ ನಾರ್ಮಲಾಗಿ 6,000 ಒಂದು ಚಿಟ್ ಫಂಡ್ ಬರುತ್ತೆ. ಸೊ ನಾವೆಲ್ಲ ಹೇಗೆ ಒಂದು 15 ಮಂತ್ಸು ಅಥವಾ 18 ಮಂತ್ಸ್ ಈ ಥರ ಇರುತ್ತಲ್ಲ ಚಿಟ್ ಫಂಡ್. ಬಟ್ ನಾವೇನು ಮಾಡ್ತೀವಿ ಇಲ್ಲಿ, ಸೊ ಇಯರ್ ಇದರಲ್ಲಿ ಕಟ್ಟಬೇಕು. ಓಕೆನಾ, ಸೊ ಯಾವುದೋ ಒಂದು ಅಮೌಂಟು ನಾವು ಏನು ಮಾಡಬೇಕು, ಫಿಕ್ಸ್ ಆಗಿಬಿಡಬೇಕು ನಮ್ಮ ಸ್ಯಾಲ್ರಿನಲ್ಲಿ ಅಂದರೆ ಒಂದು 6,000 ನಮ್ಮ ಸ್ಯಾಲ್ರಿನಲ್ಲಿ ಒಂದು SIP ಮಾಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಥರ ಇರಬೇಕು. ಓಕೆನಾ, ಸೊ ನಾನು SIP ಮಾಡ್ತಾಯಿದ್ದೀನಿ ನನ್ನ ಲೈಕ್ ಇದೆಲ್ಲ ಹೇಗೆ ಅಂದರೆ ನಿಮಗೆ ರಿಟೈರ್ಮೆಂಟ್ ಪ್ಲ್ಯಾನ್. ಓಕೆನಾ, ಸೊ ಅವಾಗ ಯಾರನ್ನೋ ಕೇಳೋ ಅವಶ್ಯಕತೆ ಇರಲ್ಲ, ಅಥವಾ ಮೆಡಿಷನ್ಗಾಗಿರ್ಬೋದು, ಒಂದು ಮನೆ ತೊಗೊಳೋದಕ್ಕಾಗಿರ್ಬೋದು, ಒಂದು ರಿಸ್ಕ್ ಇರಲ್ಲ. ಓಕೆನಾ, ಸೊ ಇವಾಗ ನಾವೇನಾದರೂ ಓಮ್ ಲೋನ್ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋ ಬದಲು ಸೊ ಈ ಥರ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ನಾನು ಎಕ್ಸಾಂಪಲ್ ಹೇಳ್ತೀನಿ, ನೀವು 50 ಲಕ್ಷ ಮನೆಗೆ ಅಥವಾ ಕನ್ಸ್ಟ್ರಕ್ಷನ್ ಲೋನು ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟ್ ತೊಗೊಳೋದಕ್ಕೆ 50 ಲಕ್ಷ ತೊಗೊಂಡ್ರೆ 50 ಲಕ್ಷನೇ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಂದ್ರೆ ನಿಮಗೆ ಟೋಟಲ್ ಅಲ್ಲೇನಾಗುತ್ತೆ 1 ಕೋಟಿ ನೀವು ಪೇಮೆಂಟ್ ಮಾಡ್ದಂಗೆ ಆಯಿತು. ಕರೆಕ್ಟಾ? ಸೊ ಅಡಿಷನ್ 50% ನೀವು ಇಂಟ್ರೆಸ್ಟೇ ಕಟ್ಟಿರ್ತೀರಾ. ಓಕೆನಾ, 50ಕ್ಕೆ 50. ಓಕೆನಾ, ಸೊ ಈ ಥರ ಇರುತ್ತೆ. ಬಟ್ ನಿಮಗೆ SIPನಲ್ಲಿ ಏನಾಗುತ್ತೆ, ನಾನು 6,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಓಮ್ ಲೋನು ಅಷ್ಟೇ ನಿಮಗೆ 20 ಇಯರ್ಸ್ 30 ಇಯರ್ಸ್ ಇರುತ್ತೆ. 20 ಇಯರ್ಸ್ ಎಕ್ಸಾಂಪಲ್ 20 ಇಯರ್ಸ್ ಅಂದ್ಕೊಳ್ಳಿ. ಸೊ ನಿಮಗೆ ಮಿನಿಮಮ್ 15% ಸಿಕ್ಕಿದ್ರೂ ನಿಮಗೆ ರಿಟರ್ನು ನಿಮ್ಮ ಎಷ್ಟಾಗಿರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, 14,40,000 6,000 ರೂಪಾಯಿಗೆ ನೀವು ಅದು 20 ವರ್ಷ ಕಟ್ಟಿದ್ರು ನಿಮ್ಮ ಅಮೌಂಟ್ ಆಗೋದು 14,40,000. ನಿಮಗೆ ಬರೋದೆಷ್ಟು, ಮಿನಿಮಮ್ 15% ಅಂದ್ಕೊಂಡ್ರು ನಿಮಗೆ 76,55,000 ಸಿಗುತ್ತೆ. ಕರೆಕ್ಟಾ? ಓಕೆನಾ, ಸೊ ನೆಕ್ಸ್ಟು ನೀವು ನೋಡ್ಬೋದು ನಿಮಗೆ ಟೋಟಲ್ ಎಷ್ಟಾಗುತ್ತೆ, 90,95,000 ಸಿಗುತ್ತೆ. ನೀವು ಇದೇ ಏನಾದರೂ 50 ಲಕ್ಷ ಲೋನ್ ತೊಗೊಂಡು 20 ವರ್ಷ ಕಟ್ಟಿದರೆ ನಿಮಗೆ ಎಷ್ಟು ಲಾಸ್, ಇಲ್ಲಿ ಹತ್ತಿರ 40-45 ಲಾಸು. ಕರೆಕ್ಟ್ ಅಲ್ವಾ? 40-45 ಲಕ್ಷ ಲಾಸು. ಬಟ್ ಇಲ್ಲಿ ನೀವು ಅಷ್ಟು ಗೇನ್ ಮಾಡಿರ್ತೀರ. ಸೊ ನೀವು ಇಲ್ಲಿ ಕರೆಕ್ಟ್ ಹೇಳ್ಬೋದು, ಏಜ್ ಆದಮೇಲೆ ಮನೆ ತೊಗೊಂಡು ಏನು ಮಾಡೋದು. ಬಟ್ ರಿಸ್ಕ್ ಫ್ರೀ ಇರುತ್ತಾ ನಿಮಗೆ, ನಾನು ಪ್ರತಿ ತಿಂಗಳು ಇದನ್ನು ನೀವು ಮಿನಿಮಮ್ ಅಮೌಂಟಾಗಿ ಕಟ್ಕೊಂಡು ಹೋಗ್ತೀರಾ. ನೀವು ಕಟ್ತಾ ಇರೋದಷ್ಟು ಇಲ್ಲಿ 6,000, ಬಟ್ ನಿಮಗೆ EMI ಬರೋದೆಷ್ಟು, ನಾರ್ಮಲಾಗಿ 50 ಲಕ್ಷ ಲೋನ್ ತೊಗೊಂಡ್ರೆ ಮಿನಿಮಮ್ 45,000-50,000 ಬರುತ್ತೆ. ಕರೆಕ್ಟಾ? ಸೊ ಅದನ್ನೇ ಯೋಚನೆ ಮಾಡಬೇಕು. 20 ವರ್ಷ ಕಟ್ಟಿದ್ದೀವಿ, 90 ಲಕ್ಷ ಬಂದಿದೆ, ನಾನು ಆವಾಗಲೇ ಮನೆ ತೊಗೋಬೋದಾಗಿತ್ತು, ಆರಾಮಾಗಿರ್ಬೋದಾಗಿತ್ತು. ಇಲ್ಲ, ನೀವು ಕಟ್ತಾ ಇರೋದು EMI ಎಷ್ಟು, 50,000 ಪರ್ ಮಂತ್. ನೀವು ಮಾಡ್ತಿರೋ SIP ಎಷ್ಟಿದು, 6,000. ಸೊ ನೀವು ಏನಾದರೂ EMI ಥರನೇ ಏನಾದರೂ SIP ಮಾಡಿದ್ರೆ ಎಷ್ಟಿರುತ್ತೆ ನಿಮ್ಮದು, ಮಿನಿಮಮ್ 50,000 EMI ಕಟ್ತೀರಾ. ಓಕೆನಾ, 20 ವರ್ಷ ಕಟ್ತೀರಾ, ಎಕ್ಸ್ಪೆಕ್ಟೆಡ್ ಆಯಿತು, ಅಲ್ಲಿ ಏನಾಗಿರುತ್ತೆ ನಿಮಗೆ ಕಡಿಮೆ ಇರುತ್ತೆ. ಬಟ್ ಇಲ್ಲ ಅಂದ್ಕೊಳ್ಳಿ, ಆಯಿತಾ, 50,000 ಕಟ್ಟಿದ್ರು ನಿಮ್ಗೆ ಅಷ್ಟೇ 20 ವರ್ಷಕ್ಕೆ ಅಷ್ಟೇ ಹೋಗಿರುತ್ತೆ. ನೀವು ಎಷ್ಟು ಕಟ್ಟಿರ್ತೀರಾ. ಓಕೆನಾ, ಸೊ ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು, ರಿಟರ್ನ್ ಎಷ್ಟಾಯಿತು, ಅದನ್ನು ನೀವು ಥಿಂಕ್ ಮಾಡೋದಕ್ಕೆ ಆಗಲ್ಲ. ಬೇಡ, 10% ಅಂದ್ಕೊಳ್ಳಿ, ಎಷ್ಟಾಯಿತು. ಓಕೆನಾ, 3 crore ಆಯಿತು. 3,82,84,000 ಆಯಿತು. ಗೊತ್ತಾಯ್ತಾ ಏನು ವ್ಯತ್ಯಾಸ SIP ಅಥವಾ ಮ್ಯೂಚುವಲ್ ಫಂಡ್ ಅಥವಾ ನಿಮ್ಮ ಹೋಮ್ ಲೋನ್ಗೆ ಅಂತ. ಓಕೆನಾ, ಅದೇ ನೀವು ಎಕ್ಸಾಂಪಲ್ ಇದು ಇನ್ವೆಸ್ಟ್ಮೆಂಟ್. ಓಕೆನಾ, ಸೊ ಬೇಡ, ನಾನು ಒಂದು 10,000 ಕಟ್ತೀನಿ, ತಿಂಗಳ SIP ಮಾಡ್ಕೊಂಡು ಹೋಗ್ತೀನಿ, 20 ವರ್ಷ ಕಟ್ತೀನಿ, ನಾನು ಲಾಂಗ್ ಟರ್ಮ್ ಇದು ರಿಟೈರ್ಮೆಂಟ್ ಪ್ಲ್ಯಾನು. ಓಕೆನಾ, ಎಕ್ಸ್ಪೆಕ್ಟೆಡ್ ರಿಟರ್ನು ಒಂದು 15% ಅಂದ್ಕೊಳ್ಳೋಣ ವರ್ಸ್ಟ್ ಕೇಸಲ್ಲಿ. ಓಕೆನಾ, ಸೊ 1,51,00,000 ಸಿಗುತ್ತೆ ನಿಮಗೆ. ಇನ್ನೇನು ಬೇಕು ರಿಟೈರ್ಮೆಂಟ್, ಕರೆಕ್ಟ್ ಅಲ್ವಾ? ಸೊ ಓಕೆ, ಏನಾನು ಅವರೇಜ್ ಓಕೆ, ಲೈಫ್ ಅಟ್ಲೀಸ್ಟ್ ಓಕೆ ಲೀಡ್ ಮಾಡ್ಬೋದು ಅನ್ನೋ ಥರ ಇರುತ್ತೆ. ಓಕೆನಾ, 10,000 ಮಿನಿಮಮ್ SIP ಮಾಡ್ಕೊಂಡೋದ್ರು 20 ವರ್ಷ. ಬೇಡ, ನಾನು 15 ವರ್ಷ ಮಾಡ್ತೀನಿ, ನಿಮ್ಗೇನು ಲಾಸ್ ಇಲ್ಲ, ನಿಮ್ಗೆ ಒಳ್ಳೆ ರಿಟರ್ನ್ಸೇ ಬರುತ್ತೆ. ಓಕೆನಾ, ಸೊ 15 ವರ್ಷ ಮಾಡ್ತೀರಾ, ನಿಮ್ಗೆ ಒಳ್ಳೆ ರೇಟ್ ಸಿಕ್ಬಿಡ್ತು. ಓಕೆನಾ, 25% ಸಿಕ್ತು ಲಾಂಗ್ ಟರ್ಮಲ್ಲಿ ಅಂದ್ಕೊಳ್ಳಿ. ಎಷ್ಟಾಯ್ತು ನಿಮಗೆ, 2 ಕೋಟಿ ಸಿಕ್ತು. ಇನ್ವೆಸ್ಟ್ಮೆಂಟ್ ಎಷ್ಟು, 18 ಲಕ್ಷ. ಸೊ ಈ ಥರ SIP ವರ್ಕ್ ಆಗುತ್ತೆ. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಯೋಚನೆ ಮಾಡಿ, ನಿಮ್ಮ ಯಾರೆಲ್ಲ ನಿಮ್ಗೆ ಏನು ಫೈನಾನ್ಷಿಯಲ್ ಗೈಡ್ ಮಾಡ್ತಾರೆ ಅವ್ರ ಹತ್ರ ತಿಳ್ಕೊಂಡು, ಓಕೆನಾ, ಅಡ್ವೈಸರ್ ಹತ್ರ ಸೊ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಪ್ರಾಫಿಟ್ ಬರದೇ ಇರೋದಕ್ಕಿಂತ ಬೆಟರ್ ಅಲ್ವಾ. ಓಕೆನಾ, ಮತ್ತು ಇನ್ನೊಂದು ಲಮ್ಸಮ್ ಅಮೌಂಟು. ಸೊ ನೀವು ನೋಡ್ಬೋದು, ನನ್ನ ಹತ್ರ ಒಂದು 5 ಲಕ್ಷ ಇದೆ, ನಾನು FD ಇಡ್ತಾ ಇಲ್ಲ, SIP ಮಾಡಿಬಿಡ್ತೀನಿ. ಓಕೆನಾ, 5 ಲಕ್ಷ ಇದೆ,
ನಾನು ಎಫ್ ಡಿ ಇಡ್ತಾ ಇಲ್ಲ, ಎಸ್ ಐ ಪಿ ಮಾಡಿಬಿಡ್ತೀನಿ. ಅಂದರೆ ಲಮ್ಸಮ್ಮಾಗಿ ಒಂದು ಸಲ ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ. ಓಕೆನಾ. ಸೊ ಇನ್ವೆಸ್ಟ್ಮೆಂಟ್ 3 ಇಯರ್ಸ್ ಇಲ್ಲಿ ನಿಮಗೆ ಪೀರಿಯಡು. ಓಕೆನಾ. ಸೊ ರಿಟರ್ನ್ಸ್ ಬಂದು ಒಂದು 10% ಅಂದ್ಕೊಳ್ಳೋಣ. ಓಕೆನಾ, 15% ಅಂದ್ಕೊಳ್ಳೋಣ. ಓಕೆ, ಬೇರೆ ಟೈಪ್ ಮಾಡೋಣ. ಓಕೆನಾ, 15% ಅಂದ್ಕೊಳ್ಳೋಣ. ಎಷ್ಟಾಯಿತು? 5 ಲಕ್ಷ ಇಟ್ಟಿದ್ದೀರಾ, 3 ವರ್ಷಕ್ಕೆ 2,60,000 ಬರುತ್ತೆ, 7,60,000 ಬರುತ್ತೆ ಶಾರ್ಟ್ ಟರ್ಮಲ್ಲಿ. ಸೊ ಯಾರಿಗೆಲ್ಲ ಶಾರ್ಟ್ ಟರ್ಮ್ ಬೇಕು ಅಂದ್ಕೊಂಡವ್ರು. ಓಕೆನಾ. ಸೊ ನೀವೇನಾದರೂ ಅದೇ ಅದೇ 5 ಲಕ್ಷನ ನೀವು 10 ವರ್ಷಕ್ಕೆ ಇಟ್ಟರೆ ಅಥವಾ 5 ವರ್ಷಕ್ಕೆ ಇಟ್ಟರೆ, ಸೊ ನಿಮ್ಮ ಒಂದು ಏನಾಗಿರುತ್ತೆ, ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ. ಸೊ ನಮ್ಗೆ ಒಟ್ಟಿಗೆ ಬಲ್ಕಾಗಿಡೋಕ್ಕಾಗಲ್ಲ ಅನ್ನೋರಿಗೆ ಎಸ್ ಐ ಪಿ ಒಂದು ಒಳ್ಳೆ ಅವಕಾಶ. ಓಕೆನಾ. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಬೇಗ ನಿಮ್ಮ ಅಡ್ವೈಸರ್ ಹತ್ರ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್, ಚಾರ್ಟರ್ಡ್ ಅಕೌಂಟೆಂಟ್ ಇವ್ರ ಹತ್ರ ವಿಚಾರಿಸಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.